ಎಲ್ಲರಿಗೂ ನಮಸ್ಕಾರ ರೀ. ರಿಯಾಸ್ ಕಿಚನ್ಗೆ ಸ್ವಾಗತ. ನೀವು ಇವತ್ತು ನೋಡ್ಬೋದು, ನಾನಿಲ್ಲೊಂದು ಮೀನು ಸಾಂಬಾರು ಮಾಡಿ ತೋರಿಸ್ಲಿಕ್ಕೆ ಇಲ್ಲಿ ನಾನು ಒಂದು ಅರ್ಧ ಕೆ ಜಿ ಮೀನು ತೊಗೊಂಡಿದ್ದೇನೆ. ಇದು ಅರ್ಧ ಕೆ ಜಿ ಮೀನಿದೆ. ಇದು ದೊಡ್ಡದು ಪೀಸ್ ಒಂದಿದೆ, ಇದು ಸಣ್ಣದು, ಮತ್ತು ಇದೊಂದು ತಲೆ ಇದೆ. ಇಷ್ಟೇ ನಾನು ಇವತ್ತು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ಇದು ನಾನು ಇವತ್ತು ತೊಗೊಂಡಿರೋದು ಹೊಳೆ ಮೀನು. ಇದನ್ನು ಕ್ಲೀನ್ ಮಾಡಿ ತೊಳೆದಿಟ್ಕೊಂಡಿದ್ದೇವೆ. ಇವತ್ತು ನಾನು ಒಳ್ಳೆಯ ಒಂದು ಮೀನು ಸಾರು ಮಾಡಿ ತೋರಿಸ್ತಾ ಇದ್ದೇನೆ. ನೀವು ನೋಡ್ಬೋದು ಇದಕ್ಕೆ ಬೇಕಾಗುವಂಥ ಸಾಮಗ್ರಿಗಳು. ಇಲ್ಲಿ ನೋಡ್ಬೋದು ನೀವು ಒಂದು ಅರ್ಧ ಟೀ ಸ್ಪೂನಷ್ಟು ಗಸಗಸೆ ಇದೆ ರೀ. ಇದು ಒಂದು ಅರ್ಧ ಟೀ ಸ್ಪೂನು ಗಸಗಸೆಗೆ ಇದು ನಾವು ಫ್ರೈ ಮಾಡೋಂಗಿರಲ್ಲ, ಸ್ವಲ್ಪನೇ ನೀರು ಹಾಕಿ ನಾವು ನೆನೆಸ್ಬೇಕಾಗುತ್ತೆ. ಅಂದರೆ ನಾವು ಮಸಾಲ ಫ್ರೈ ಮಾಡ್ಕೋ ತನಕನೂ ಇದು ಸ್ವಲ್ಪ ನೆನಿಬೇಕು. ನೆನೆದ್ರೆ ಇದು ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇಲ್ಲಿ ಒಂಚೂರು ಒಂದು 15ರಿಂದ 20 ಮೆಂತ್ಯಕಾಳು, 1.5 ಟೇಬಲ್ ಸ್ಪೂನಷ್ಟು ಧನಿಯಾ ಕಾಳು ತೊಗೊಂಡಿದ್ದೇನೆ. ಇಲ್ಲಿ 1 ಸ್ಪೂನು ಜೀರಿಗೆ, ಸ್ವಲ್ಪ 2 ಗೆಡ್ಡೆ ಸಣ್ಣ ಬೆಳ್ಳುಳ್ಳಿ, ಒಂದು ಅರ್ಧ ಹೋಳು ತೆಂಗಿನಕಾಯಿ ತುರಿ, ಸ್ವಲ್ಪನೇ ಒಂದು 3 ಪೀಸು ಶುಂಠಿ, ಒಂದು 2.5 ಪಲಾವ್ ಎಲೆ ತೊಗೊಂಡಿದ್ದೀನಿ ಫ್ಲೇವರ್ಸಲ್ಲಿಂದ. ಇಲ್ಲೊಂದು ಸಣ್ಣಕ್ಕೆ 4 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೇನೆ. ಇದು ನನಗೆ ರುಬ್ಬಕ್ಕೆ ಮತ್ತು ಒಗ್ಗರಣೆ ಹಾಕೋಕ್ಕೆ. ಬ್ಯಾಡಗಿ ಮೆಣಸಿನ್ಕಾಯಿ ಒಂದು 8ರಿಂದ 10 ಬ್ಯಾಡಗಿ ಮೆಣಸಿನ್ಕಾಯಿ, ಸ್ವಲ್ಪ ಖಾರದ ಮೆಣಸಿನ್ಕಾಯಿನ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು. ಇಲ್ಲಿ ಸ್ವಲ್ಪ ನೀವು ನೋಡ್ಬೋದು ಹುಣಸೆ ಹಣ್ಣನ್ನು ನೆನೆಸ್ಕೊಂಡಿದ್ದೇನೆ. ನಮಗೆ ಬೇಕಾಗಿರುವಂತಹ ಸಾಮಗ್ರಿಗಳು, ಫಸ್ಟಿಗೆ ನಾವು ಈರುಳ್ಳಿ ಮತ್ತು ಕೆಲವೊಂದು ಪದಾರ್ಥಗಳನ್ನು ಫ್ರೈ ಮಾಡ್ಕೊಳ್ಳೋಣ. ಮತ್ತು ಒಂಚೂರು ನಾನು ಕಾಳು ಮೆಣಸನ್ನು ಸಹ ತಗೋತೀನಿ. ಒಂದೊಂದಾಗಿಯೇ ನಾವು ಫ್ರೈ ಮಾಡ್ಕೊತಾ ಹೋಗೋಣ. ಈಗ ನೀವು ನೋಡ್ಬೋದು ನಾನು ತವಾವನ್ನು ಬಿಸಿ ಮಾಡ್ಕೊಳ್ಳೋಕ್ಕೆ ಇಟ್ಕೊಂಡಿದ್ದೀನಿ ರೀ. ನಾವೀಗ ಫಸ್ಟಿಗೆ ಈಗ ಮೆಂತ್ಯ ಕಾಳನ್ನು ಹಾಕೋಣ. ನಾನು ಸ್ವಲ್ಪನೇ ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೇನೆ. ಇದನ್ನು ಚೂರು ಬಿಸಿ ಆದರೆ ಸಾಕು. ನಾವು ಇದಕ್ಕೆ ಈಗ ನೋಡ್ರಿ ಸ್ವಲ್ಪನೇ ಧನಿಯಾ ಕಾಳನ್ನು ಸೇರಿಸ್ಕೊಳ್ಳೋಣ. ಇದನ್ನು ಸಹ ನಾವು ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ. ತುಂಬ ಒಳ್ಳೆಯ ಒಂದು ಟೇಸ್ಟ್ ಆಗಿರುತ್ತೆ ಇದು. ನಾವು ತುಂಬ ಗರಂ ಮಸಾಲ ಏನು ಯೂಸ್ ಮಾಡಿಲ್ಲ, ಇದರದ್ದೇ ಒಳ್ಳೆ ಟೇಸ್ಟ್ ಕೊಡುತ್ತೆ. ಈಗ ನಮ್ಮದು ಧನಿಯಾ ಕಾಳು ಸ್ವಲ್ಪ ಇದಾಗಿದೆ, ಬಿಸಿ ಆಗಿದೆ, ಸ್ವಲ್ಪ ಲೈಟ್ ಕಲರ್ ಚೇಂಜ್ ಆಗಿದೆ. ಇದಕ್ಕೆ ನಾವು ಈಗ ಕಾಳು ಮೆಣಸನ್ನು ಹಾಕುತ್ತಾ ಇದ್ದೇವೆ. ಅರ್ಧ ಟೇಬಲ್ ಸ್ಪೂನಷ್ಟು ಕಾಳು ಮೆಣಸು ಹಾಕ್ಕೊಂಡಿದ್ದೇನೆ. ನೀವು ಬೇಕಿದ್ರೆ ಖಾರಕ್ಕೆ ನೋಡಿ ಜಾಸ್ತಿ ಬೇಕಾದ್ರೂ ಹಾಕ್ಕೋಬೋದು, ನಿಮಗೆ ನೋಡಿಕೊಂಡು ಹಾಕ್ಕೊಳ್ರಿ. ಈಗ ಇದಕ್ಕೆ ನಾನು ಜೀರಿಗೆಯನ್ನು ಸಹ ಹಾಕೋತಾ ಇದ್ದೇನೆ. ಇವಾಗೆ ಸ್ವಲ್ಪ ಬ್ಯಾಡಗಿ ಮೆಣಸಿನ್ಕಾಯಿ ಸ್ವಲ್ಪ ಬಿಸಿ ಮಾಡ್ಕೊಳ್ಳೋಣ, ಅಂದರೆ ಸ್ವಲ್ಪ ನಮಗೆ ಬೇಗ ಇದಾಗುತ್ತೆ. ಹಾಗಾಗಿ ಇದನ್ನು ಸಹ ಬಿಸಿ ಮಾಡ್ಕೊ. ನಮ್ಮದು ಎಲ್ಲನೂ ಚೆನ್ನಾಗಿ ಫ್ರೈ ಆಗ್ತಾಯಿದೆ ನೋಡ್ಬೋದು ರೀ. ನಮ್ಮದು ಇದು ಮೆಣಸನ್ನು ಸಹ ಚೆನ್ನಾಗಿ ಒಣಗಿಸಿದ್ದೀವಿ, ಆದ್ರೂ ಒಂದು ಸರ್ತಿ ಸ್ವಲ್ಪ ತವಾದ ಮೇಲೆ ಫ್ರೈ ಮಾಡ್ಕೋಬೇಕು, ಸ್ವಲ್ಪ ಬಿಸಿ ಮಾಡ್ಕೋಬೇಕಂಥೇಳಿ ನಾನು ಈ ಥರ ಬಿಸಿ ಮಾಡ್ಕೊಂಡಿದ್ದೇನೆ. ನಾನು ಸ್ವಲ್ಪ ಬಳ್ಳಿ ಮೆಣಸಿನ್ಕಾಯಿ ಮತ್ತು ಬ್ಯಾಡಗಿ ಮೆಣಸಿನ್ಕಾಯಿ 2 ಮಿಕ್ಸ್ ಮಾಡ್ಕೊಂಡಿದ್ದೇನೆ. ಈಗ ನಮಗೆ ಇದು ಒಂದು ಮಸಾಲೆ ರೆಡಿ ಆಯಿತು. ನಾನು ಸೈಡಿಗೆ ತೆಗೆದಿಟ್ಕೋತೀನಿ. ಈಗ ನೀವು ನೋಡ್ಬೋದು ನಮ್ಮದು ತವಾ ಇಟ್ಕೊಂಡಿದ್ದೀನಿ ರೀ. ಇದಕ್ಕೆ ಒಂದು 2 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತೀನಿ ರೀ. ಯಾಕಂದರೆ ಸ್ವಲ್ಪ ನಮ್ಮದು ಒಳ್ಳೆ ಟೇಸ್ಟ್ ಕೊಡೋದಂತಂದರೆ ಈರುಳ್ಳಿ ನೋಡಿರಿ, ಈರುಳ್ಳಿಯನ್ನು ಇದರೊಳಗೆ ಹಾಕೋತಾ ಇದ್ದೀನಿ. ತುಂಬ ಟೇಸ್ಟಾಗಿರುತ್ತೆ. ನಾನು ಜಾಸ್ತಿ ಗರಂ ಮಸಾಲ ಯೂಸ್ ಮಾಡಿಲ್ಲ, ಇದನ್ನೇ ತುಂಬ ಟೇಸ್ಟಾಗಿರುತ್ತೆ. ಇದು ಅನ್ನಕ್ಕೆ ಆಗಿರ್ಬೋದು ರೀ, ಇದು ಬ್ರೌನ್ ರೈಸ್ ಬರುತ್ತೆ ನೋಡಿರಿ, ಅದಕ್ಕೂ ತುಂಬ ಚೆನ್ನಾಗಿರುತ್ತೆ. ಮತ್ತು ರೊಟ್ಟಿಗೆ, ಚಪಾತಿಗೆ, ಅನ್ನಕ್ಕೆ, ನಾವು ಅಕ್ಕಿ ತರಿ ಕಡುಬು ಮಾಡ್ತೀವಿ ನೋಡಿರಿ, ಆ ಕಡುಬಿಗೆ ತುಂಬ ಒಳ್ಳೆ ಕಾಂಬಿನೇಷನ್ನು. ಇದನ್ನು ಸ್ವಲ್ಪ ನಾವು ಗೋಲ್ಡನ್ ಬ್ರೌನ್ ಆಗೋ ತನಕನೂ ಫ್ರೈ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು ರೀ ನಮ್ಮದು ಈರುಳ್ಳಿ ಬ್ರೌನ್ ಕಲರ್ ಆಗಿದೆ. ಇದು ಈರುಳ್ಳಿ ನಮಗೆ ಬ್ರೌನ್ ಕಲರ್ ಆಯ್ತಂದರೆ ಒಳ್ಳೆ ಪರಿಮಳ ಬರುತ್ತೆ. ಆ ಥರ ನೀವು ನೋಡ್ಬೋದು. ನಾವು ಹಾಕಿದಾಗ ಎಷ್ಟು ತಗೊಂಡು ಈರುಳ್ಳಿ ಇತ್ತು, ಇವಾಗ ಇದು ಈರುಳ್ಳಿ ಸೈಜ್ನೂ ಕಡಿಮೆ ಆಗಿದೆ ಮತ್ತು ಕಲರ್ನೂ ಚೇಂಜ್ ಆಗಿದೆ. ನೀವು ನೋಡ್ಬೋದು ನಮ್ಮದು ಈರುಳ್ಳಿ ಈ ಥರ ನಮಗೆ
ಬ್ರೌನ್ ಆಗಬೇಕ್ರಿ, ಅಂದರೆ ಇದೇ ಒಳ್ಳೆ ಟೇಸ್ಟ್ ಕೊಡೋದು ನಮಗೆ. ಹಾಗಾಗಿ ಈಗ ನಮ್ಮದು ಇದು ಈರುಳ್ಳಿ ಫ್ರೈ ಆಗಿದೆ. ಇವಾಗ ನಾನು ಇದಕ್ಕೆ ನೋಡಿರಿ ಸ್ವಲ್ಪನೇ ಕಾಯಿ ತುರಿಯನ್ನು ಹಾಕೋತೀನಿ. ಕಾಯಿ ತುರಿ ಹಾಕಿದ್ರೆ ನಾನು ಆಫ್ ಮಾಡಿದ್ದೀನಿ ರೀ, ಸ್ಟವನ್ನು ಆನ್ ಮಾಡಿಲ್ಲ. ಸುಮ್ಮನೆ ಇದು ಸ್ವಲ್ಪ ಈ ಥರ ಬಿಸಿ ಮಾಡ್ಕೊಳ್ಳೋದು ಅಷ್ಟೇ. ಇವಾಗ ನಮ್ಮದು ಇದು ಆಗಿದೆ, ನಾನು ಸ್ಟವ್ನ ಆಫ್ ಮಾಡಿದ್ದೀನಿ. ನೋಡ್ಬೋದು ಈಗ ನಾನು ಇದು ಶುಂಠಿ ಮತ್ತು ಬೆಳ್ಳುಳ್ಳಿನೂ ಇದಕ್ಕೆ ಸೇರಿಸ್ತಾ ಇದ್ದೀನಿ ರೀ. ಇದನ್ನು ಫ್ರೈ ಮಾಡಬೇಕಾದ್ರೆ ಈಗಲೂ ನೋಡಿರಿ ಒಳ್ಳೆ ಘಮ ಬರುತ್ತೆ ಈರುಳ್ಳಿದು, ಆ ಥರ ಫ್ರೈ ಮಾಡ್ಕೋಬೇಕು. ಈಗ ನೀವು ನೋಡ್ಬೋದು ನಾನು ಇದನ್ನು ನೆನೆಸಿ ಒಂದು 10 ನಿಮಿಷ ಆಯ್ತು ರೀ. ನಿಮಗೆ ಟೈಮ್ ಇತ್ತು ಅಂದರೆ 10 ನಿಮಿಷ, 15 ನಿಮಿಷ, 20 ನಿಮಿಷ ನೆನೆಸ್ಕೋಬೋದು. ನಾನು ಇದನ್ನು ಇವಾಗ ರುಬ್ಲಕ್ಕೆ ಹಾಕ್ತಾಯಿದ್ದೀನಿ. ಗಸಗಸೆ ಟೇಸ್ಟ್ ಕೊಡುತ್ತೆ ಚೆನ್ನಾಗಿ, ಹಾಗಾಗಿ ಗಸಗಸೆ ಹಾಕ್ತಾಯಿದ್ದೇನೆ. ಈಗ ನಾನು ಇದನ್ನು ಡ್ರೈ ಎಲ್ಲ ರುಬ್ಕೊಂಡು ಇದು ಮಸಾಲಾನ ಫ್ರೈ ಮಾಡಿ ಇಟ್ಕೊಂಡಿದ್ದೆ ನೋಡಿರಿ, ಇದನ್ನು ಸಹ ಹಾಕ್ತಾಯಿದ್ದೇನೆ. ಇವಾಗ ನೋಡಿದ್ರಿ ನಮ್ಮದು ಈರುಳ್ಳಿ, ಬೆಳ್ಳುಳ್ಳಿ, ಶುಂಠಿ ಮತ್ತು ಕಾಯಿ ತುರಿ ಹಾಕಿ ನಾವು ಬಿಸಿ ಮಾಡಿದ್ದೆ ನೋಡಿರಿ, ಅದನ್ನು ಸಹ ಹಾಕೋತಾ ಇದ್ದೇನೆ. ನೀವು ನೋಡ್ಬೋದು ಇಲ್ಲಿ ನಾನೊಂದು ಸಣ್ಣ ಕಪ್ಪಲ್ಲಿ ಹುಣಸೆ ರಸವನ್ನು ಇಟ್ಕೊಂಡಿದ್ದೀನಿ ರೀ. ಇದು ಒಂದು ಲಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಇದಕ್ಕೆ ಇವಾಗ ಈ ಥರ ನಾನು ಹಾಕೋತಾ ಇದ್ದೇನೆ. ಇವಾಗ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನು ಅರಿಶಿಣವನ್ನು ಹಾಕೊಂಡಿದ್ದೀನಿ ರೀ. ರುಚಿಗೆ ತಕ್ಕಷ್ಟು ಉಪ್ಪು ಆಮೇಲೆ ನೋಡಿಬಿಟ್ಟು ಹಾಕೋತೀವಿ ರೀ. ಈಗ ಸದ್ಯಕ್ಕೆ ನಾನು ಇದನ್ನು ಉಪ್ಪನ್ನು ಹಾಕ್ತಾಯಿದ್ದೇನೆ. ಈಗ ನಮ್ಮದೆಲ್ಲವನ್ನು ಹಾಕೊಂಡಿದ್ದೀನಿ ರೀ. ಇವಾಗ ನಾನು ಇದನ್ನು ಮಿಕ್ಸಿ ಮಾಡ್ಕೊತಾ ಇದ್ದೇನೆ. ಈಗ ನೀವು ನೋಡ್ಬೋದು ನಮ್ಮದು ಇದು ಖಾರ ನಾವು ರುಬ್ಬಿದ್ದೇವೆ. ಇದು ಇನ್ನೊಂದು ಸ್ವಲ್ಪ ರುಬ್ಬಬೇಕಾಗತ್ತೆ ರೀ, ಅಂದರೆ ಸ್ವಲ್ಪನೇ ಚೂರು ತರಿ ಆಗಿದೆ. ಚೂರು ಇದು ಸ್ವಲ್ಪ ನೈಸ್ ಪೇಸ್ಟ್ ಆದರೆ ನಮಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇನ್ನೊಂದು ಸ್ವಲ್ಪ ನಾವು ಮಿಕ್ಸಿ ಮಾಡ್ತೇವೆ. ಈಗ ನೀವು ನೋಡ್ಬೋದು ರೀ ನಮ್ಮದು ಈ ಥರ ನಾವು ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೇವೆ. ಇದು ತುಂಬ ನೈಸಾಗಿ ಪೇಸ್ಟ್ ಆದರೆ ಒಳ್ಳೆ ಟೇಸ್ಟ್ ಕೊಡುತ್ತೆ. ಹಾಗಾಗಿ ಇದನ್ನು ಈ ಥರ ರುಬ್ಬಿ ನಾವು ತೆಗೆದಿಟ್ಕೊಂಡಿದ್ದೇವೆ. ಈಗ ಇಲ್ಲಿ ನೋಡ್ಬೋದು ನಾನು ಬಾಣಲೆಯನ್ನು ಬಿಸಿ ಮಾಡಿಟ್ಕೊಂಡಿದ್ದೀನಿ. ಇದು ಬಾಣಲೆ ಒಂಚೂರು ಬಿಸಿ ಆಗಿದೆ. ಇದಕ್ಕೆ ನಾನು ಇವಾಗ ಒಂದು 3 ಟೇಬಲ್ ಸ್ಪೂನಷ್ಟು ಆಯಿಲನ್ನು ಹಾಕೋತೀನಿ. ನಿಮಗೆ ಎಷ್ಟು ಬೇಕಷ್ಟು ನೋಡಿಬಿಟ್ಟು ಆಯಿಲನ್ನು ಹಾಕ್ಕೊಳ್ಳಿ. ಇದು ಸ್ವಲ್ಪ ಆಯಿಲ್ ಬಿಸಿ ಆಗಲಿ. ಈಗ ನಮ್ಮದು ಎಣ್ಣೆ ಕಾದಿದೆ ರೀ. ಇದಕ್ಕೆ ನಾನು ಬಿರಿಯಾನಿ ಎಲೆಯನ್ನು ಹಾಕೋತಾ ಇದ್ದೇನೆ. ಇದು ಆಪ್ಷನ್ನು, ನಿಮಗೆ ಬೇಕಿದ್ರೆ ಹಾಕೊಳ್ಳಿ, ಇಲ್ಲಿಕಂದ್ರೆ ಸ್ಕಿಪ್ ಮಾಡಿ. ಈರುಳ್ಳಿಯನ್ನು ಹಾಕ್ತಾಯಿದ್ದೀನಿ ರೀ. ಈಗ ನೋಡ್ಬೋದು ನಮ್ಮದು ಈರುಳ್ಳಿ ಹಾಕೊಂಡಾಗಿದೆ. ಇದು ಸ್ವಲ್ಪ ನೀವು ಗ್ಯಾಸು ಸ್ವಲ್ಪ ಸ್ಲೋ ಫ್ಲೇಮ್ನಲ್ಲೇ ಇಟ್ಟು ಫ್ರೈ ಮಾಡಿರಿ. ಅಂದರೆ ಈರುಳ್ಳಿ ಸ್ವಲ್ಪ ಕೆಂಪಗಾದರೆ ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗಾಗಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಬೇಕು. ಈಗ ನೀವು ನೋಡ್ಬೋದು ರೀ ನಮ್ಮದು ಈರುಳ್ಳಿ ಗೋಲ್ಡನ್ ಬ್ರೌನ್ ಆಗಿದೆ. ನಾನು ಇದಕ್ಕೆ ಇವಾಗ ನಾವು ರುಬ್ಬಿಟ್ಕೊಂಡಿದ್ದೆ ನೋಡಿರಿ ಮಸಾಲ, ಅದನ್ನು ಹಾಕ್ತಾಯಿದ್ದೀನಿ. ಈಗ ನಮ್ಮದು ಮಸಾಲೆ ಎಲ್ಲ ಹಾಕೊಂಡಾಗಿದೆ ರೀ. ಇದು ಸ್ವಲ್ಪ ನಾವು ಆಯಿಲಲ್ಲಿ 1-2 ನಿಮಿಷಗಳ ಕಾಲ ಸ್ವಲ್ಪ ಚೆನ್ನಾಗಿ ನಾವು ಫ್ರೈ ಮಾಡ್ಕೊಳ್ಳೋಣ. ಯಾಕಂದರೆ ಎಣ್ಣೆನೂ ಮತ್ತು ಮಸಾಲ ಚೆನ್ನಾಗಿ ಹೊಂದ್ಕೋಬೇಕಾಗತ್ತೆ. ಇದ್ರದ್ದು ನಿಮಗೆ ನೀವು ಫ್ರೈ ಮಾಡಬೇಕಾದ್ರೆ ಇದ್ರದ್ದು ಒಳ್ಳೆಯ ಒಂದು ಫ್ಲೇವರ್ ಬರುತ್ತೆ, ಒಳ್ಳೆಯ ಒಂದು ಘಮ ಬರುತ್ತೆ. ಹಾಗಾಗಿ ಒಂಚೂರು ನೀವು ಇದನ್ನು ಈ ಥರ ಫ್ರೈ ಮಾಡ್ಕೊಂಡ್ರೆ ನಿಮಗೆ ಕಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ. ನೋಡ್ಬೋದು ನಮ್ಮದು ಸ್ವಲ್ಪ ನೀರಿನಾಂಶ ಕಮ್ಮಿ ಆಗಿದೆ ರೀ. ಇದಕ್ಕೆ ನಾವು ಈಗ ಒಂಚೂರು ನಾವು ಮಸಾಲದ ಹಾಕಿದೆ ನೋಡಿರಿ, ಆ ಬೌಲನ್ನು ತೊಳೆದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಈ ಥರ ಮಾಡಿ ನೋಡಿರಿ, ತುಂಬ ಚೆನ್ನಾಗಿ ತುಂಬ ಟೇಸ್ಟಾಗಿಯೂ ಇರುತ್ತೆ. ಮೀನು ಸಾಂಬಾರು ತುಂಬ ಒಳ್ಳೆಯ ಒಂದು ಟೇಸ್ಟ್ ಕೊಡೋಂಥ ಯಾವ್ದು ಮೀನಾದ್ರೂ ಹಾಕ್ಕೋಬೋದು. ಇದೇ ಮೀನಂತಲ್ಲ, ಯಾವುದಾದ್ರೂ ಮೀನು ಹಾಕ್ಕೋಬೋದು. ನೀವು ನೋಡ್ಬೋದು ನಮ್ಮದು ಸ್ವಲ್ಪ ನೀರನ್ನು ಹಾಕಿದ್ದೀನಿ ರೀ. ನಾನು ಇದನ್ನು ಮೀನು ಸಾಂಬಾರು ಮಾಡ್ತಾಯಿದ್ದೀನಿ. ನೀವು ಬೇಕಿದ್ರೆ ಮೀನು ಗಸಿ ಅಂತ ನೋಡ್ರಿ, ಆ ಥರನೂ ಮಾಡ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಇದನ್ನು ನಾವು ಸ್ವಲ್ಪ ಚೆನ್ನಾಗಿ ಕುದಿ ಬರೋ ತನಕ ಕುದಿಸೋಣ ಚೆನ್ನಾಗಿ. ಇದಕ್ಕೆ ಒಂಚೂರು ನಮ್ಮ ಉಪ್ಪು ಕಡಿಮೆ ಇದೆ, ಸ್ವಲ್ಪನೇ ನಾವು ಉಪ್ಪನ್ನು ಹಾಕೋತಾ ಇದ್ದೀವಿ. ಸ್ವಲ್ಪ ನಮಗೆ ಟೇಸ್ಟಿಗೆ ಚೆನ್ನಾಗಿ ಉಪ್ಪು ಖಾರ ಹುಳಿ ಇದ್ರೇ ಒಳ್ಳೆ ಟೇಸ್ಟ್ ಕೊಡೋದ್ರಿ. ಹಾಗಾಗಿ ನಾನೊಂದು ಈಗ ಒಂದು
ಅರ್ಧ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೇನೆ. ಇದು ಸಣ್ಣ ಕುದಿ ಬರ್ತಾಯಿದೆ, ಚೆನ್ನಾಗಿ ಒಳ್ಳೆ ಕುದಿ ಬಂದಾಗ ನಾವು ಮೀನನ್ನು ಹಾಕೊಂಡು ನಾವು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈಗ ನೀವು ನೋಡ್ಬೋದು ರೀ, ನಮ್ಮದು ಸಾಂಬಾರು ಚೆನ್ನಾಗಿ ಕುದಿ ಬರ್ತಾಯಿದೆ. ಈ ಸಾಂಬಾರು ಕುದಿಯೋ ಟೈಮಿಗೆ ನಾವು ಮೀನನ್ನು ಒಂದೊಂದಾಗಿಯೇ ಹಾಕೊಳ್ತಾ ಹೋಗೋಣ್ರಿ. ನಾ ಫಸ್ಟಿಗೆ ತಲೆಯನ್ನು ಹಾಕ್ತಾಯಿದ್ದೀನಿ. ಸ್ವಲ್ಪ ತಲೆ ಆದಮೇಲೆ ಇದು ತಲೆ ಹಿಂದಿನ ಭಾಗ ಇರ್ತದೆ ನೋಡಿರಿ, ಅದನ್ನು ಸಹ ಹಾಕ್ತಾಯಿದ್ದೀನಿ. ಇದು ಒಂದು 5ರಿಂದ 6 ನಿಮಿಷ ಕುದಿಸಿದ್ರೆ ಸಾಕು. ನೀವು ನೋಡ್ಬೋದು ನಮ್ಮದು ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ತಪ್ಪಲೆಯಲ್ಲಿ. ಈ ಥರ ಎಣ್ಣೆಯನ್ನು ಬಿಟ್ಕೊಂಡ್ರೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಒಂದು ಮೀನು ಸಾರು ರೆಡಿ ಆಗುತ್ತೆ. ನಾನಿವಾಗ ಸ್ವಲ್ಪ ಇದು ಆದಮೇಲೆ ಇದು ಒಂದೊಂದಾಗಿಯೇ ದೊಡ್ಡ ದೊಡ್ಡ ಪೀಸ್ಗಳನ್ನು ಹಾಕ್ತಾಯಿದ್ದೀನಿ, ದೊಡ್ಡದು ಮತ್ತು ಚಿಕ್ಕದು. ಇದು ಒಂದು 5ರಿಂದ 6 ನಿಮಿಷಗಳ ಕಾಲ ಬೇಯಿಸಿದ್ರೆ ಸಾಕು, ಒಳ್ಳೆ ಒಂದು ಮೀನು ಸಾರು ರೆಡಿಯಾಗುತ್ತೆ. ಮೀನು ನೋಡ್ಬೋದು ನೀವು, ಅದು ಬೇಯ್ತಾ ಇದ್ದಾಗೇ ಅದು ಸ್ವಲ್ಪ ಸೈಜ್ ಕಡಿಮೆ ಆಗುತ್ತೆ, ಒಳಗಡೆ ಹೋಗುತ್ತೆ. ನಾವು ಸ್ಟಾರ್ಟಿಂಗ್ ಹಾಕಬೇಕಾದ್ರೆ ಮೇಲ್ಗಡೆ ಇತ್ತು ನೋಡ್ಬೋದು ರೀ. ಇದು ನಾವು ತುಂಬ ತಿರುಗಿಸ್ಲಿಕ್ಕೆ ಹೋಗೋದಿಲ್ಲ, ಸುಮ್ಮನೆ ಜಸ್ಟ್ ಹಿಂಗೆ ಈ ಥರನೇ ನಾವು ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷಗಳ ಕಾಲ ಬೇಯಿಸೋಣ. ಈಗ ನೋಡ್ಬೋದು ರೀ, ನಮ್ಮದು ಸಾಂಬಾರು ರೆಡಿಯಾಗಿದೆ. ನಾನು ನಿಮಗೆ ಸ್ವಲ್ಪನೇ ತೋರಿಸ್ತೀನಿ ನೋಡಿರಿ ಬೆಂದಿದೆ ಹೆಂಗಂತೇಳಿ. ನಾನು ಮುಚ್ಚಿ ಬೇಯಿಸಿಲ್ಲ, ಇದೇ ಥರನೇ ಓಪನ್ ಇಟ್ಟೆ ಬೇಯಿಸಿದ್ದೀನಿ. ಈ ಥರ ನಾನು ತಿಕ್ಕಂದರೆ ಈ ಥರ ಪೀಸು ಬರ್ತಾಯಿದೆ ನೋಡಿರಿ. ಒಂದು 5 ನಿಮಿಷಗಳ ಕಾಲ ಇದನ್ನು ಈ ಥರನೇ ನಾನು ಬೇಯಿಸಿದ್ದೇನೆ, ಪೀಸ್ ಆಗಿದೆ. ಇವಾಗ ನಮ್ಮದು ಮೀನು ಸಾರು ರೆಡಿ ಆಗಿದೆ. ನಾನಿವಾಗ ಇದನ್ನು ಆಫ್ ಮಾಡ್ತಾಯಿದ್ದೀನಿ ರೀ. ಅಂದರೆ ಒಳ್ಳೆಯ ಒಂದು ಟೇಸ್ಟ್ ಆದಂಥ ಮೀನು ಸಾರು ನಿಮಗೆ ಒಂದು 5 ನಿಮಿಷದಲ್ಲಿ ರೆಡಿ ಆಗಿರುತ್ತೆ ನೋಡ್ಬೋದು. ನೀವು ಮನೆಯಲ್ಲಿ ಇದೇ ಥರನೇ ಮಾಡಿಕೊಡಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು.